ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಪ್ರಶ್ನೆ ಪತ್ರಿಕೆ ಸೋರಿಕೆ ಘೋರ ಪಾಪ, ಪರೀಕ್ಷಾ ಅಕ್ರಮ ತಡೆಯುವುದು ದೇಶದ ಹೊಣೆ. ದೇಶದ ಹೊಣೆ ಅಲ್ಲ, ನಿಮ್ದು ಹೊಣೆ. ದೇಶದ ಹೊಣೆ ಅಂತೆ, ದೇಶದ ಜವಾಬ್ದಾರಿ ಅಂತೆ. ದೇಶ ಏನು ಮಾಡೋಕ್ಕಾಗುತ್ತೆ, ವಿದ್ಯಾರ್ಥಿಗಳು ಏನು ಮಾಡೋಕ್ಕಾಗುತ್ತೆ? ಅಕ್ರಮ ನಡೆದಿದೆ ಸರಿಪಡಿಸಿ ಅಂತ ಪ್ರತಿಭಟನೆ ಮಾಡೋಕ್ಕೆ ಮಾತ್ರ ಸಾಧ್ಯ. ಸರ್ಕಾರ ನಿಮ್ಮ ಕೈಯಲ್ಲಿದೆ. ಕಳೆದ 12 ವರ್ಷಗಳಿಂದ ಸರ್ಕಾರ ನಡೆಸ್ತಿರೋರು ನೀವು. ಪದೇ ಪದೇ ಅಕ್ರಮಗಳಾದರೂ ಕೂಡ ನೀಟ್ ಬಗ್ಗೆ ಭಾಳ ದೊಡ್ಡದಾಗಿ ಹೇಳ್ತಾರೆ. ಮೊದಲು ಇಷ್ಟು ವೈದ್ಯಕೀಯ ಸೀಟ್ ಇತ್ತು, ಈಗ ಇಷ್ಟು ವೈದ್ಯಕೀಯ ಸೀಟ್ಗಳಾಗಿವೆ, ನಾವು ಇಷ್ಟು ಜಾಸ್ತಿ ಮಾಡಿದ್ದೀವಿ, ಅಷ್ಟು ಜಾಸ್ತಿ ಮಾಡಿದ್ದೀವಿ ಅಂತ. ನೀಟ್ ಬಂದಿದ್ದೆ 2013ರಲ್ಲಿ, ನೀವು ಅಧಿಕಾರಕ್ಕೆ ಬಂದಿದ್ದೆ 2014ರಲ್ಲಿ. ಸೊ ಹೀಗಾಗಿ ಆ ಕಂಪ್ಯಾರಿಸನ್ ಅದು ಅಪ್ರಸ್ತುತ. ಹೀಗಾಗಿ ಪರೀಕ್ಷಾ ಅಕ್ರಮ ತಡೆಯುವುದು ದೇಶದ ಹೊಣೆಗಾರಿಕೆ ಅಂತ ನಿನ್ನೆ ಮಂಗಲ್ ಮಿಲನ್ ಅಂಥೇಳಿ ಏನು ಇವರು ಮೈತ್ರಿಕೂಟದ MP ಗಳ ಸಭೆ ನಡೆಸಿದ್ರು ಅವತ್ತು ಹೇಳಿದರು. ನೀವು ಏನು ಮಾಡಿದಿರಿ, ಹೊಣೆಗಾರಿಕೆಯನ್ನು ಎಷ್ಟು ಸಮರ್ಥವಾಗಿ ನಿಭಾಯಿಸಿದ್ದೀರಿ ಅನ್ನೋದು ಜನರಿಗೆ ಗೊತ್ತಾಗಬೇಕಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇವಲ ರಾಜಕೀಯ ವಿಷಯ ಅಲ್ಲ, ಇದು ರಾಜಕೀಯ ವಿಷಯ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿನೇ ವಿದ್ಯಾರ್ಥಿಗಳು ಯಾವುದೇ ರಾಜಕೀಯದ ಸೋಂಕಿಲ್ಲದೆ ಬಂದಿರೋದು. ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿರೋದು ಅದು ರಾಜಕೀಯ ಇರ್ಬೋದು, ಆದರೆ ವಿದ್ಯಾರ್ಥಿಗಳ ಪ್ರತಿಭಟನೆ ರಾಜಕೀಯ ಅಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದನ್ನು ಯಾರಿಗೆ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಅಂತಲೇ ಅರ್ಥ ಆಗ್ತಾ ಇಲ್ಲ. ತಮ್ಗೆ ತಾವು ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆ ಇದು. ಇದು ಕೇವಲ ಕೇಂದ್ರ ಸರ್ಕಾರದ ಹೊಣೆ ಅಲ್ಲ, ಮತ್ಯಾರ್ದು ಹೊಣೆ? ಮತ್ಯಾರ್ದು ಹೊಣೆ? ರಾಜ್ಯ ಸರ್ಕಾರಗಳಿಗೆ ಕೊಟ್ಬಿಡಿ, CET ಮಾಡಿಕೊಂಡು ಅದು ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮದೇ ರಾಜ್ಯದಲ್ಲಿ ಸೀಟ್ಗಳನ್ನು ಕೊಡುತ್ತೆ. ಅದನ್ನು ಬಿಟ್ಬಿಟ್ಟು ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ತಂದು ಅದು ಕೇಂದ್ರ ಸರ್ಕಾರದ ಅಷ್ಟೇ ಹೊಣೆ ಅಲ್ಲ, ಇದು ರಾಷ್ಟ್ರೀಯ ಜವಾಬ್ದಾರಿ, ರಾಷ್ಟ್ರೀಯ ಹೊಣೆ ಅಂತೆಲ್ಲ ಭಾಷಣ ಹೊಡೆದ್ರೆ ಕೇಳೋರು ಯಾರೂ ಇಲ್ಲ ಇಲ್ಲಿ. ಹೌದು, ರಾಷ್ಟ್ರದ ಹಿತದೃಷ್ಟಿಯಿಂದ ಎಲ್ಲ ಪಿಡುಗನ್ನು ಎದುರಿಸಬೇಕಿತ್ತು. ಭಾಷಣ ಹೊಡೆಯೋದ್ರಲ್ಲಿ ನಿಸ್ಸೀಮ್ರು. ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಕೈ ಜೋಡಿಸಬೇಕು. ಹೌದು, ಅದೆಲ್ಲರಿಗೂ ಗೊತ್ತಿದೆ. ನೀಟ್ ಅಕ್ರಮ ಕುರಿತು ಚರ್ಚೆಗೆ ಸಿದ್ಧ. ಸಂಸತ್ನಲ್ಲಿ ನೀಟ್ ಅಕ್ರಮ ಕುರಿತು ಚರ್ಚೆಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳು ಪರ್ಟಿಕ್ಯುಲರ್ ಆಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಸ್ವೀಕರಿಸುವ ನಿಟ್ಟಿನಲ್ಲಿ ಚರ್ಚೆ ನಡೀಬೇಕು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಎಂದಿಗೂ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುತ್ತೆ. ಯಾವ ಲೆವೆಲ್ಗೆ ವಿದ್ಯಾರ್ಥಿ ಪರಗಳ ನೀವು ನಿಂತಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಪೊಲೀಸರು 10 ವರ್ಷದ ಹುಡುಗನ ಕಪ್ಪಳ ಕೊಡ್ದಿದ್ದಾರೆ. ಆ ಹುಡುಗ ಏನು ಮಾಡ್ತಾ ಇದ್ದ? ಆ ಹುಡುಗ ಯಾವ ಪಾಕಿಸ್ತಾನದಿಂದ ಬಂದಿದ್ದ, ಯಾವ ದೇಶದ್ರೋಹಿ ಆಗಿದ್ದ? ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಡಬೇಕು. 1 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಹೋಗಿ ಮಾತಾಡೋಕ್ಕೆ ನಿಮ್ಗೇನು ದಾಡಿಯಾಗಿತ್ತು? ಈಗ ನಂಬಿಕೆ ಇಡಬೇಕಾ? ಮಾಡೋದೆಲ್ಲ ಮಾಡಿ ಹೊಡೆದು ಬಡದು ಹೆಣ್ಮಕ್ಳು ಬಟ್ಟೆ ಎಲ್ಲ ಕಿತ್ತು ಹಾಕಿ ಯಾವತ್ತು ಮಾತಾಡಬೇಕಂತೆ, ಇವತ್ತು ನಂಬಿಕೆ ಇಟ್ಕೋಬೇಕಂತೆ. ಇದೆಲ್ಲ ಆಗೋಕ್ಕಿಂತ ಮುಂಚೆ ಮಾತಾಡಿದ್ದಾರೆ. ಇದೆಲ್ಲ ಆಗೋಕ್ಕಿಂತ ಮುಂಚೆ ಈ ಡೈಲಾಗುಗಳನ್ನು, ಪ್ರವಚನಗಳನ್ನು, ಸ್ಕ್ರಿಪ್ಟನ್ನು ಕೊಟ್ಟಿದ್ದರೆ ಜನ ನಂಬ್ತಾ ಇದ್ರು. ಮಾಡೋದೆಲ್ಲ ಮಾಡಿ ಈಗ ಪ್ರವಚನ ಮತ್ತು ಸ್ಕ್ರಿಪ್ಟ್ ಕೊಟ್ಟರೆ ಯಾರೂ ನಂಬಲ್ಲ.